ಕಲ್ಯಾಣ ಕರ್ನಾಟಕ ಭಾಗದ ಕಲಬುರಗಿ ಜಿಲ್ಲೆಯಲ್ಲಿ ಉದ್ಯೋಗ ಹಬ್ ಪ್ರಾರಂಭಿಸಲು ಅಲ್ಲದೆ ಈ ಭಾಗದಿಂದ ಗುಳೆ ಹೋಗುತ್ತಿರುವ ಕಾರ್ಮಿಕರನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಕಲಬುರಗಿ ಮಹಾನಗರ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ನೀಡಬೇಕೆಂದು ಕನ್ನಡ ಪರ ಹೋರಾಟಗಾರರ ಒಕ್ಕೂಟದ ಮಂಜುನಾಥ್ ನಾಲ್ವಾರ್ಕರ್ ಅವರು ತಿಳಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಕಲಬುರಗಿ, ಯಾದಗಿರಿ, ಕೊಪ್ಪಳ ಸೇರಿದಂತೆ ಇನ್ನುಳಿದ ಕಲ್ಯಾಣ ಕರ್ನಾಟಕ ಭಾಗದ ಜಿಲ್ಲೆಗಳಲ್ಲಿ ನಿರುದ್ಯೋಗ ಸಮಸ್ಯೆ ಹೆಚ್ಚಾಗಿ ಇಲ್ಲಿನ ಭಾಗದ ಜನರು ಬೆಂಗಳೂರು ಸೇರಿದಂತೆ ಇನ್ನಿತರ ನಗರಗಳಿಗೆ ಮೊರೆ ಹೋಗುತ್ತಿದ್ದು, ಐಟಿ-ಬಿಟಿ ಸಚಿವರು ನಮ್ಮವರೇ ಆಗಿದ್ದು ನೀವು ನಮ್ಮ ಭಾಗದ ಜನರಿಗೆ ಹೆಚ್ಚಿನ ಒತ್ತು ನೀಡಿ ಇತ್ತ ಕಡೆ ಗಮನ ಹರಿಸಿ ಯುವಕರಿಗೆ ಉದ್ಯೋಗ ಕಲ್ಪಿಸುವಲ್ಲಿ ಶ್ರಮ ವಹಿಸಬೇಕು ಎಂದರು. ಇನ್ನು ಕಲಬುರಗಿ ನಗರದಲ್ಲಿ ಗುಂಡಿಗಳು ತಾಂಡವಾಡುತ್ತಿದ್ದು, ಇಲ್ಲಿನ ಮಹಾನಗರ ಪಾಲಿಕೆ ಆಯುಕ್ತರು ಗಮನ ಹರಿಸುತ್ತಿಲ್ಲ. ಇನ್ನು ಅನೇಕ ರಸ್ತೆಗಳಿಗೆ ನಾಮಕರಣವಾಗಿಲ್ಲ. ಹಾಗಾಗಿ ಮೇಯರ್ ಅವರು ಇತ್ತ ಕಡೆ ಗಮನ ಹರಿಸಿ ಈ ಭಾಗದ ಅಭಿವೃದ್ಧಿಗೆ ಮೇಯರ್ ಅವರು ಮುಂದಾಗಬೇಕೆಂದರು. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ. ಇಲ್ಲಿ ವಿಮಾನ ನಿಲ್ದಾಣ ಆಗಿದೆ, ಈ ಭಾಗದಲ್ಲಿ ಡಿಮಾರ್ಟ್ ಬಂದಿದೆ, ದೊಡ್ಡ ದೊಡ್ಡ ಮಾಲ್ಗಳಾಗಿದೆ. ಇಲ್ಲಿ ಗಾರ್ಮೆಂಟ್ಸ್ ಗಳನ್ನ ಹುಟ್ಟಾಕ್ಬೇಕು, ಉದ್ಯೋಗವನ್ನ ಸೃಷ್ಟಿ ಆಗ್ಬೇಕು. ಉದ್ಯೋಗದ ಬಗ್ಗೆ ನಾವು ಮಾತಾಡ್ತೇವೆ. ಉದ್ಯೋಗ ಸೃಷ್ಟಿ ಆಗಬೇಕು, ಕೆಲಸ ಸಿಗ್ಬೇಕಾಗಿದೆ ಈ ಭಾಗದ ಜನರಿಗೆ. JD ಹಾಸ್ಪಿಟಲ್ ಅಂತ ಆಸ್ಪತ್ರೆ ಆಗಿದೆ. ಇವತ್ತು ಅನೇಕ ಸಂಸ್ಥೆಗಳಿಗೆ ಇವತ್ತು ಏಜೆನ್ಸಿಗಳಿಗೆ ಕೊಟ್ಟಿದ್ರಿ. ಇವತ್ತು ಡಿ ಗ್ರೂಪ್ ಇವತ್ತು ನೌಕರದಾರ ಸೇರಬೇಕು, 1 ಲಕ್ಷ ರೂಪಾಯಿ ಇವತ್ತು ಕೊಟ್ಟು ಸೇರುವಂತ ಪರಿಸ್ಥಿತಿ ಇದೆ. ಇದ್ರ ಬಗ್ಗೆ ನಾವು ಮಾತಾಡಬೇಕು. ಆದ್ರೆ ಈ ರೀತಿ ವರ್ತನೆ ಇವತ್ತು ಕಲಬುರಗಿಯಲ್ಲಿ ನಡೀತಾ ಇದೆ. ಇದನ್ನ ನಿಲ್ಲಬೇಕು. ನಿಲ್ಲುವ ಮೂಲಕವಾಗಿ ಉದ್ಯೋಗವನ್ನು ಸೃಷ್ಟಿ ಆಗಬೇಕು ಅನ್ನೋದು ವಿಷಯದೊಂದಿಗೆ ಇವತ್ತು ಕಲಬುರಗಿಯಲ್ಲಿ ಇವತ್ತು ಮಹಾನಗರ ಪಾಲಿಕೆಯ ಪೂಜಾ ಮಹಾಪೌರ್, ಉಪ ಮಹಾಪೌರ್, ಇವತ್ತು ಆಯುಕ್ತರು, ಇವತ್ತು ವಿರೋಧ ಪಕ್ಷ ನಾಯಕರು, ಇವರು ಅಧಿಕಾರ ತಗೊಂಡ ಸಂದರ್ಭದಲ್ಲಿ ಏನು ಆಸಕ್ತಿ ಇರ್ತದೆ, ಅದೇ ಆಸಕ್ತಿ ಇವತ್ತು ಜನರನ್ನ ಸೇವೆ ಸಲ್ಲಿಸೋದ್ರಲ್ಲಿ ಆ ಆಸಕ್ತಿ ಇಲ್ಲ ಅನ್ನೋದ್ರ ಬಗ್ಗೆ ನಾವು ಬಹಳ ಬೇಜಾರನ್ನು ವ್ಯಕ್ತಪಡಿಸ್ತೀವಿ. ಕಲಬುರಗಿ ನಗರದಲ್ಲಿ ಮಳೆ ಬಂದು ತೆಗ್ಗ ಗುಂಡಿಗಳು ಎಷ್ಟು ಸಿಕ್ಕಾಪಟ್ಟೆ ಆಗಿದೆ. ಇವತ್ತು ಅವು ಮುಚ್ಚಲಕ್ಕೂ ಆಗ್ತಾ ಇಲ್ಲ. ಇವತ್ತು ಯಾವ್ದು 2 ವೀಲರ್ ತಗೊಂಡು ಹೋಗ್ಬೇಕಾದ್ರೂ ಕೂಡ ಇವತ್ತು ಭಯಭೀತರವಾಗಿದೆ ಮಳೆಯಲ್ಲಿ. ಅಲ್ಲದೆ ಕೂಡ ಕಲಬುರಗಿಯಲ್ಲಿ ಇವತ್ತು ಪಾರ್ಕಿಂಗ್ ವ್ಯವಸ್ಥೆನ ಬೀದಿ ಬದಿಯಲ್ಲಿ ಕೂತು ವ್ಯಾಪಾರಸ್ಥರಿಗೆ ಪ್ರತ್ಯೇಕವಾದಂಥ ಸ್ಥಳಗಳು ಕೊಡ್ತಾ ಇಲ್ಲ. ಎಷ್ಟು ಸಲ ಹೇಳಿದ್ರು, ಎಷ್ಟು ಹೋರಾಟ ಮಾಡಿದ್ರು ಕೂಡ ಮಹಾನಗರ ಪಾಲಿಕೆ ಆಯುಕ್ತರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಅಂತ ಒಂದು ವಿಷಯವನ್ನ. ಅಲ್ಲದೆ ಇವತ್ತು ಪೂಜಾ ಮಹಾಪೌರು, ಉಪ ಮಹಾಪೌರು ಇವೆಲ್ಲರೂ ಕೂಡ ರಸ್ತೆ ಬರ್ಬೇಕು, ರಸ್ತೆಗಳನ್ನ ವೀಕ್ಷಣೆ ಮಾಡ್ಬೇಕು, ಸೌಂದರ್ಯೀಕರಣ ಬಗ್ಗೆ ಯೋಚನೆ ಮಾಡ್ಬೇಕು, ಇವತ್ತು ಅಭಿವೃದ್ಧಿ ಬಗ್ಗೆ ಯೋಚನೆ ಮಾಡ್ಬೇಕು. ಇವತ್ತು ಅನೇಕ ರಸ್ತೆಗಳಿಗೆ ರಸ್ತೆ ನಾಮಕರಣ ಇಲ್ಲ. ಈ ರೀತಿ ಎಲ್ಲ ವಿಷಯಗಳನ್ನು ಕುರಿತು ಇವತ್ತು ನಾವು ಮಾನ್ಯ ಈಗಾಗಲೇ ಪತ್ರಿಕಾಗೋಷ್ಠಿ ಮೂಲಕವಾಗಿ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳಿಗೆ ಗಮನಕ್ಕೆ ತರ್ತಾ ಇದ್ದೀವಿ. ಅದಲ್ಲದೆ ಕೂಡ ಡಾಕ್ಟರ್ SM ಪಂಡಿತ್ ರಂಗಮಂದಿರ ಇವತ್ತು ಅದು ನವೀಕರಣಗೊಂಡಿದೆ. ಅದಕ್ಕೆ ನಾವು ಸ್ವಾಗತ ಮಾಡ್ತೇವೆ. ಕಟ್ಟಡ ಬಹಳ ಅದ್ಭುತವಾಗಿ ಚೆನ್ನಾಗಿದೆ, ಅದನ್ನ ಸ್ವಾಗತಿಸ್ತೇವೆ. ಆದರೆ ಇವತ್ತು ಅಲ್ಲಿ SM ಪಂಡಿತ್ ಅವರ ಪ್ರತಿಮೆಯನ್ನ ಅನಾವರಣಗೊಳಿಸಬೇಕು ಅನ್ನೋಂಥದ್ದು ಒಂದು ಬೇಡಿಕೆ ಏನಿದೆ. ಆ ಬೇಡಿಕೆ ಇಡುವ ಮೂಲಕವಾಗಿ ಈ ಭಾಗದ ಅಭಿವೃದ್ಧಿಗಾಗಿ ಮಹಾನಗರ ಪಾಲಿಕೆ ಪೂಜಾ ಮಹಾಪೌರು ಮುಂದಾಗಬೇಕು, ಕಲಬುರಗಿ ಜಿಲ್ಲಾ ಮಂತ್ರಿಗೂ ಉದ್ಯೋಗ ಕೊಡಲಿಕ್ಕೆ ಮುಂದಾಗಬೇಕು ಅನ್ನುವಂಥ ವಿನಂತಿಯನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ನಮ್ಮೆಲ್ಲರ ಸರ್ಕಾರದಿಂದ ಮುಂದಿನ ದಿನಗಳಲ್ಲಿ ಕೂಡ ಕಲಬುರಗಿ ಜನರಿಗಾಗಿ ಮಹಾದೇವ್ ಮಾರ್ಬಲ್ಸ್ ಮತ್ತು ಗ್ರಾನೈಟ್ಸ್. ಉತ್ತಮ ಗುಣಮಟ್ಟದಿಂದ ಕೂಡಿರುವ ಮಾರ್ಬಲ್ಸ್ ಮತ್ತು ಟೈಲ್ಸ್. ಸುಮಾರು ವರ್ಷಗಳಿಂದ ವಿವಿಧ ಕಡೆ ಅತ್ಯುನ್ನತ ಗುಣಮಟ್ಟದ ಟೈಲ್ಸ್, ಮಾರ್ಬಲ್ಸ್ ಮಾರಾಟ. ಸೋಮನಿ ರಾಕ್, ಸಿರಾಮಿಕ್ಸ್, ಒಯಾಸಿಸ್ ಕಂಪನಿಗಳ ಟೈಲ್ಸ್ ಮಾರಾಟ. ಇಲ್ಲಿ ಹೊಸ ಮನೆಗಳ ಕಟ್ಟಡಕ್ಕೆ ಬೇಕಾಗಿರುವ ಎಲ್ಲಾ ರೀತಿಯ ಮಾರ್ಬಲ್ಸ್ ಮತ್ತು ಗ್ರಾನೈಟ್ಸ್ಗಳು ಸಿಗುತ್ತವೆ, ಅದು ಗ್ರಾಹಕರಿಗೆ ಕೈಗೆಟಕುವ ಬೆಲೆಯಲ್ಲಿ. ಹೆಚ್ಚಿನ ಮಾಹಿತಿಗಾಗಿ ಭೇಟಿ ಕೊಡಿ. ಮಹಾದೇವ್ ಮಾರ್ಬಲ್ಸ್ ಮತ್ತು ಗ್ರಾನೈಟ್ಸ್,
ಎಕ್ಸ್ಕ್ಲೂಸಿವ್ ಶೋರೂಮ್, ನಾಗರಹಳ್ಳಿ ಕ್ರಾಸ್, ರಿಂಗ್ ರೋಡ್ ಹತ್ತಿರ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9008249111 9742679975.